ಪಾಟೀಲ್ ಅವರು ಹಿರಿಯವರು ಇದ್ದಾರೆ, ನಾನು ಭಾಳ ಆತ್ಮೀಯರವರು, ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವರು ಯಾವ ಥರ ಇದೆ ನನಗೆ ಗೊತ್ತಾಗ್ತದೆ. ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಎಲ್ಲ ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡಿದು 2018 14,58,000 ಮನೆಗಳು ULB ಸ್ಕೀಮಲ್ಲಿ ಕೊಟ್ಟಿದ್ದರು. 2013ರಿಂದ ಹಿಡ್ಕೊಂಡು 2018ವರೆಗೂ 14,58,000 ಮನೆಗಳು ಕೊಟ್ಟಿದ್ದಾರೆ. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದಮೇಲೆ 4 ವರ್ಷ BJP ಸರ್ಕಾರ ಬಂತು. ಅವರು ಒಂದರಲ್ಲಿ 5,80,000 ಸರ್ಕಾರ ಬಂದಾದಮೇಲೆ ಆನ್ಗೋಯಿಂಗ್ ಮನೆಗಳು 9.5 ಲಕ್ಷ ಆನ್ಗೋಯಿಂಗ್ ಮನೆಗಳು. ಇದು ಮನೆಗಳು ಕಟ್ಟಬೇಕಾದ್ರೆ 1,20,000 ಅಂದರೆ ಅವರೇ ಕಟ್ಟಬೇಕು. ಅಂದರೆ ಒಂದು ಹಂತದಲ್ಲಿ ಬಾಯಾಗ 30,000 3 ಹಂತದಲ್ಲಿ ಈ 4 ವರ್ಷದಿಂದ ಮನೆಗೆ ಹೊಸ ಮನೆ ಟಾರ್ಗೆಟ್ ಕೊಡ್ತಿದ್ದಾರೆ. ಕಾರಣ ಅಂದರೆ ಮೊನ್ನೆನೂ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಮೊನ್ನೆನೂ ಬಜೆಟಲ್ಲಿ ನನ್ನ ಮನೆ ಮುಖ್ಯಮಂತ್ರಿಗಳು ಒತ್ತಡ ಮಾಡಿದ್ರು. ಇಲ್ಲ ಸರ್, MLAಗಳಿಗೂ ಭಾಳ ಒತ್ತಡ ಇದೆ, ಮನೆಗಳು ಸರ್ಕಾರ ತಾವೇ ಇರುವಾಗ ಹೈಯೆಸ್ಟ್ ಮನೆಗಳು ಕೊಟ್ಟಿದ್ದು, ಈ ಮನೆಗಳು ಇಲ್ಲ, ಮನೆಗಳು ಬೇಕಂತ ಹೇಳ್ಬಿಟ್ಟು ಮನೆ MLAಗಳು ಭಾಳ ಒತ್ತಡ ಆಗ್ತಾ ಇದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು ಬಜೆಟ್ ರಿವ್ಯೂ ಮೀಟಿಂಗಲ್ಲಿ, ಆಮೇಲೆ ನಾವೆಲ್ಲ ಬಜೆಟ್ ರಿವ್ಯೂ ಮೀಟಿಂಗಲ್ಲಿ ಕೂತ್ಕೊಂಡು ಏನು ನಾವು 1,20,000 ಕೊಡ್ತಾ ಇದ್ವಿ, ಅದಕ್ಕೆ 3.5 ಲಕ್ಷ ರೂಪಾಯಿ ಮಾಡಬೇಕು ಅಂತ ನಾನು ಬೇಡಿಕೆಯನ್ನು ಇಟ್ಟೆ ಮನೆ ಮುಖ್ಯಮಂತ್ರಿ. ಏನಂದರೆ 1,20,000 ಏನೂ ಆಗಲ್ಲ, 3.5 ಲಕ್ಷ ಕೊಡಬೇಕು. ನಾವು ಪ್ರತಿ ವರ್ಷ ಏನು 3 ಲಕ್ಷ ಟಾರ್ಗೆಟ್ ಕೊಡ್ತಾ ಇದ್ದ, ಅದಕ್ಕೆ 1.5 ಲಕ್ಷ ಅರ್ಧ ಕೊಟ್ಟು ಟಾರ್ಗೆಟ್, ಅಟ್ಲೀಸ್ಟ್ 3.5 ಲಕ್ಷ ಮಾಡಿ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದೆ. ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಾದ್ಮೇಲೆ ರಿವ್ಯೂ ಮೀಟಿಂಗ್ ಮಾಡುವಾಗ ಅವ್ರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲ ಸರ್, ಆನ್ಗೋಯಿಂಗ್ ಮನೆಗಳು ಕಂಪ್ಲೀಟ್ ಆಗಬೇಕಾಗಿ 9.5 ಲಕ್ಷ ಮನೆಗಳು ಪೆಂಡಿಂಗ್ ಇದೆ. ಅದ್ರ ಜೊತೆಲಿ ಸ್ಲಮ್ ಬೋರ್ಡ್ ಮನೆ ತಮಗೆಲ್ಲ ಗೊತ್ತಿದ್ದಂಗೆ ಹಿಂದಿನ ಸರ್ಕಾರನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು, ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಇಲ್ಲ, ಪೆಂಡಿಂಗ್ ಇತ್ತು. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,860 ಮನೆಗಳು, ಅದು ಸೇಮ್ 7.5 ಲಕ್ಷ ರೂಪಾಯಿ ಆಗ್ತದೆ. ಮನೆಗಳು ಕಂಪ್ಲೀಟ್ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಮತ್ತು ಸ್ಲಮ್ ಬೋರ್ಡ್ 1,80,000 ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಈ ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರ ಅವರು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತಗೊಳ್ತಾರೆ. ಅಂದರೆ 1.5 ಲಕ್ಷ ಕೊಡ್ತಾರೆ, GST ಹಾಕಿಬಿಟ್ಟು ಬಡವ್ರ ಮನೆಗೆ 1,32,000 ವಾಪಸ್ ತಗೊಳ್ತಾರೆ. ನಾನು ಭಾಳ ಸತಿ ಅಸೆಂಬ್ಲಿಯಲ್ಲಿ BJP ಸ್ನೇಹಿತರಿಗೆ ಹೇಳ್ತೀನಿ, ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ಸರ್ಕಾರ ಇಟ್ಕೊಂಡು ನೀವು ಈ GST ಬಡವ್ರ ಮನೆಗೆ ಹಾಕೋದು ಬೇಡ, ದಯಮಾಡಿ ಹೇಳಿ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನೇ ಕೇಳ್ಕೊಳ್ತೀನಿ ಮನೆ BJP ಸ್ನೇಹಿತರಿಗೆ. ಹಾಗಾಗಿ 7.5 ಲಕ್ಷದಲ್ಲಿ 7.5 ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತೊಗೊಂಡ್ರೆ ನಾವು 1.5 ಲಕ್ಷ ಹಾಕ್ಕೊಳ್ಳಿ. 1.5 ಲಕ್ಷ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 1.5 ಲಕ್ಷ. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. ಬೆನಿಫಿಷಿಯರಿ ಎಲ್ಲಿಂದ ಕೊಡೋಕ್ಕೆ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ಗೆ 7,400 ಕೋಟಿ, ಒಟ್ಟಾಗಿ 1,80,253 ಬೆನಿಫಿಷಿಯರಿ ಪೇಮೆಂಟ್ ಕೊಡಬೇಕಾಗಿತ್ತು, 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿದು 47,860 ಮನೆಗಳಿಗೂ 2,100 ಕೋಟಿ, ಎಲ್ಲ ಒಟ್ಟಾಗಿ 9,000 ಕೋಟಿ ನಮ್ಮ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದು ಎಷ್ಟು? 8 ವರ್ಷದಲ್ಲಿ ಬರೇ 310 ಕೋಟಿ ಬರ್ತಿತ್ತು. ಯಾರೋ 5,000 ಕೊಟ್ಟರು, ಯಾರೋ 5,000 ಕೊಟ್ಟರು, ಯಾರೋ 15,000 ಕೊಟ್ಟಲ್ಲ. ಯಾಕಂದರೆ ಬಡವರು ಕೂಡ ಸಾಧ್ಯ ಆಗಲ್ಲ. ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಹೇಳಿದ್ರು, ಇದಕ್ಕೆ 9,000 ಕೋಟಿ ದೊಡ್ಡ ದುಡ್ಡು ಆಗ್ತದೆ. ಈ 5 ತಿಂಗಳಿಗೆಲ್ಲ ಗೊತ್ತಿದ್ದಂಗೆ 50,000ದಿಂದ 60,000 ಕೋಟಿ ಪ್ರತಿ ವರ್ಷಕ್ಕೆ ಆಗ್ತದೆ. ಅದನ್ನು ಹೆಂಗಪ್ಪ ಹೋಗಿ ಕೇಳಿದ್ರು ಅಂತ ಹೇಳ್ಬಿಟ್ಟು ಬೇರೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿಲ್ಲ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಬಡವರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ಸರ್, ಜನ ಪ್ರೀತಿಯಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ಮನೆ ಮುಖ್ಯಮಂತ್ರಿಗಳು 4-5 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024ರಲ್ಲಿ ಸೂಚನೆ ಕೊಟ್ಟು ಹೌದು ಬಡವರು ಕೈತಲ್ಲಿದೆ, ಅವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ನಾವೇ ದುಡ್ಡು ಕೊಡುವ ಮನೆಗಳು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು
2024 ಕ್ಯಾಬಿನೆಟ್ನಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ್ದಕ್ಕೆ 36,789 ಮನೆಗಳು ನಾವು ಮಾರ್ಚಲ್ಲಿ ಕೊಟ್ಟಿವಿ. ಈ ವರ್ಷದಲ್ಲೂ 42,000 ಮನೆಗಳು ಕೊಡಬೇಕಾಗಿತ್ತು. ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿ ಕಾರಣಕ್ಕೆ 25ನೇ ತಾರೀಕಿಗೆ ನಾವು ಉಳಿದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದೊಡ್ಡದಲ್ಲಿ ಮಾಡಿ 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡ್ತೀವಿ. ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ. ಬರೋ ತಿಂಗಳಲ್ಲಿ ಇನ್ನೂ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿದಾಗ ಬರೋ ವರ್ಷದಂತೂ ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡೋದಂತ ಹೇಳಿದ್ರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವುದಿಲ್ಲ. ಏನಿವತ್ತು ನಮ್ಮ BR ಪಾಟೀಲ್ ಅವರು ಆರೋಪ ಮಾಡ್ತಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡೋದಾರೆ, ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ. ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ. ಯಾರು ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾರೆ ಅಂತಾರೆ. ಹೌದಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳ್ತಾರೆ. 2,000 ಇಲ್ಲೇ ಇದೆ ಪತ್ರ, ಅವನ್ನೆಲ್ಲ ತೆಗೆದಿದ್ದಾರೆ. 2,000 ಮನೆಗಳು ಕೇಳಿದ್ದಾರೆ. ನಾವೇನು ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದರೆ ಏನಾಗ್ತದೆ ಅಂತ ಯಾರ್ಯಾರು ಡಿಮಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ ಈಗ ಅವ್ರಿಗೆ ಏನು ಮಾಡಿದ್ವಿ, ಎಲ್ಲ ನಮ್ಮ ಪಂಚಾಯತ್ಗೆ 950 ಮನೆ ಕೊಟ್ಟಿದ್ದೀವಿ. ಸಪ್ರೇಟ್ ಪಂಚಾಯತಿಗೆ ಅವ್ರು 950 2,000 ಚಿಲ್ಲರೆ ಕೇಳಿದವರು. ಭಾಳಷ್ಟು ಬೇಡಿಕೆ ಇದೆ. MLAಗಳು ಎಲ್ಲ ಪತ್ರ ಇಟ್ಟಿದ್ದೀವಿ. ನಾನು MLAಗಳು ಪತ್ರ ಇಲ್ಲ ನೋಡಿ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು BJP ಅವರಿರಲಿ, JDS ಅವರಿರಲಿ, ಕಾಂಗ್ರೆಸ್ ಅವರಿರಲಿ ಎಲ್ಲ ಪತ್ರ ಬರ್ತಿದ್ದಾರೆ. ನಮ್ಮ ಮನೆಗಳು ಬೇಕು. ನಾವೇನು ಮಾಡ್ತೀವಿ ನೋಡಿ, ಈಗಲೂ ವೆಂಕಟೇಶ್ ಬಾವುಗೌಡ MLA ಬಂದಿದ್ರು. ಬರುವಾಗ ಇದ್ರು ನೋಡಿ, ಬಾವುಗೌಡ MLA ಬಂದಿದ್ರು. ಬಂದು ಅವರು ನನ್ನ ಪಂಚಾಯತಿಗೆ ಒಂದು 500 ಮನೆ ಬೇಕಲ್ಲ ಅಂತ ಕೇಳಿದ್ರು. ಈಗ ಜಸ್ಟ್ ಒಂದು 15 ನಿಮಿಷ ಹಿಂದೆ ನಾನೇನು ಮಾಡಿದ್ದೀನಿ, ನಾನು ರೆಫರ್ ಟು MD ರಾಜೀವ್ ಗಾಂಧಿಗೆ ಕನ್ಸಲ್ಟ್ ಮಾಡಿ ಅಂತ ಪತ್ರ ಮಾಡ್ತೀನಿ. ಎಲ್ಲ ಪತ್ರಕ್ಕೆ ಏನು ಮಾಡ್ತೀನಿ, ನಾನು MD ಮಾಡ್ತೀನಿ. ಮನೆಯಲ್ಲ ಟಾರ್ಗೆಟ್ ಇದ್ದು ತಾನೇ ನಾನು ಕೊಡೋದು. ಕ್ಯಾನ್ಸಲೇಷನ್ ಆಗ್ತದೆ. ಕ್ಯಾನ್ಸಲೇಷನ್ ಆದರೆ ಏನು ಮಾಡ್ತೀವಿ ಅಂತ ನಾವು ಕೊಡ್ತೀವಿ. ಈಗ ನೋಡಿ, ಸದ್ಯದಲ್ಲಿ ನಾನು ಬಂದಾದಮೇಲೆ ಈಗ ನೋಡಿ ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಕ್ಕೆ 5,000 ಮನೆಗಳು ಕೊಟ್ಟಿದ್ದೀವಿ. ಎಷ್ಟು? ಈಗ 5,000 ಮನೆಗಳು ಅಲ್ಲೂ ತೊಗೊಂಡು ಕೊಡಬೇಕು. ಅಲ್ಲಿ ಕೇಳ್ಕೊಬೋದಿಲ್ಲ. ಯೋಗೇಶ್ ಅವರು ಇದ್ದಾರೆ, MP ಮಾಜಿ MP ಇದ್ದಾರೆ, ಸುರೇಶ್ ಅವರು ಇದ್ದಾರೆ. ಅಲ್ಲಿ 5,000 ಮನೆಗಳು ಕೊಟ್ಟಿದ್ದೀವಿ. ರಾಮನಗರಿಗೆ 3,000 ಮನೆಗಳು ಕೊಟ್ಟಿದ್ದೀವಿ. ಏನಕ್ಕೆ ರಾಮನಗರಿಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟು ರಾಮನಗರ ಚನ್ನಪಟ್ಟಣ ಅಂದರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಕುಮಾರಸ್ವಾಮಿ ಅಲ್ಲಿಂದನೇ ರಾಮನಗರದಿಂದ